ಫ್ಯಾಕ್ಟ್ ಚೆಕ್ ಅನ್ನು ಮಾಡಿದೀವಿ. ಗಾಂಧಿನಗರದಲ್ಲಿ ಕನ್ನಡ ನಾಮಫಲಕ ಅಳವಡಿಕೆಗೆ ಹೇಗೆ ಜನ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಬನ್ನಿ ನಮ್ಮ ಪ್ರಕಾಶ್ ತಿಳಿಸಿಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ನಾಮಫಲಕಗಳ ಅಳವಡಿಕೆಗೆ ಕೊಟ್ಟಿದ್ದಂತಹ ಡೆಡ್ಲೈನ್ ಇವತ್ತು ಅಂತ್ಯವಾಗಲಿದೆ. ಸದ್ಯ ಗಾಂಧಿನಗರದಲ್ಲಿದ್ದೇನೆ. ಈ ಭಾಗದಲ್ಲಿ ಇನ್ನೂ ಕೂಡ ಹಳೆಯ ಬೋರ್ಡ್ಗಳನ್ನು ತೆರವು ಮಾಡಲಿಲ್ಲ, ಬದಲಾವಣೆ ಕೂಡ ಮಾಡಲಿಲ್ಲ. ಈ ಹಿಂದೆ ಹೇಗೆ ಇಂಗ್ಲೀಷ್ ಪದಗಳಲ್ಲೇ ದೊಡ್ಡದಾಗಿ ಇರುವಂತಹ ಬೋರ್ಡ್ಗಳನ್ನು ಏನು ಹಾಕಿದ್ರು ಅದೇ ಬೋರ್ಡ್ಗಳು ಈಗಲೂ ಕೂಡ ಇದ್ದಾವೆ. ಇನ್ನೂ ಕೂಡ ಅವುಗಳನ್ನು ಬದಲಾವಣೆ ಮಾಡಲಿಲ್ಲ. ಮೇಲ್ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಇದು ಪ್ರೀಮಿಯರ್ ಫ್ಯಾಷನ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಆ ಒಂದು ಕನ್ನಡದ ಏನು ಅಕ್ಷರಗಳ ಮಾದರಿ ಏನಿದೆ ಅಷ್ಟೇ ಮಾದರಿಯಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಇಂಗ್ಲೀಷ್ನ ಆ ಒಂದು ಹೆಸರುಗಳನ್ನು ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಅದರ ಕೆಳಭಾಗದಲ್ಲಿ ಕೂಡ ಎಕ್ಸ್ಕ್ಲೂಸಿವ್ ಲೇಡೀಸ್ ವಿಯರ್ ಅನ್ನುವಂತಹ ಒಂದು ಬೋರ್ಡನ್ನು ಕೂಡ ಇಂಗ್ಲೀಷಲ್ಲೇ ಹಾಕಿದರೆ ಇನ್ನೂ ಕೂಡ ಕನ್ನಡಕ್ಕೆ ಅದನ್ನು ಕನ್ನಡದ ಬೋರ್ಡನ್ನು ಹಾಕುವಂಥ ಯಾವ ಕೆಲಸವೂ ಕೂಡ ಆಗಲಿಲ್ಲ. ಸೊ ಅದರ ಜೊತೆಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಮತ್ತೊಂದು ಹೋಟೆಲ್ ಕೂಡ ಇದೆ. ಅದರ ಜೊತೆಗೆ ಹಾಂಗ್ಕಾಂಗ್ ಬಜಾರ್ ಅನ್ನುವಂಥದ್ದು ಕೂಡ ಏನಿದೆಯಲ್ಲ, ಇದು ಕನ್ನಡದ ಆ ಒಂದು ಪದಗಳನ್ನು ಚಿಕ್ಕ ಪ್ರಮಾಣದಲ್ಲಿ ಹಾಕಲಾಗಿದೆ. ಆಂಗ್ಲ ಪದಗಳೇ ಇಲ್ಲಿ ಹೆಚ್ಚಾಗಿ ಅಂದರೆ ದೊಡ್ಡದಾಗಿ ಇದೆ. ಅದರ ಜೊತೆಗೆ ಹೋಟೆಲ್ ಕೂಡ ಇದೆ ಮುಂಭಾಗದಲ್ಲಿ. ಆ ಹೋಟೆಲ್ನ ಭಾಗದಲ್ಲಿ ಕೂಡ ಈಗ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಒಂದು ವರ್ಡಿಂಗ್ಸ್ ಏನಿದ್ದಾವೆ ಅದನ್ನು ಹೈಲೈಟನ್ನು ಮಾಡಿರುವಂತಹ ಒಂದು ಪ್ರಕ್ರಿಯೆ ಅಂದರೆ ಆ ಒಂದು ಬೋರ್ಡು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅದರ ಭಾಗಕ್ಕೆ ಹಾಗೆ ಮುಂದಕ್ಕೆ ಹೋದರೆ ಮತ್ತೊಂದಿಷ್ಟು ಅಂಗಡಿ ಮಳಿಗೆಗಳಲ್ಲಿ ವಾಣಿಜ್ಯೋದ್ಯಮ ಮಳಿಗೆಗಳೇನಿದ್ದಾವೆ ಆ ಭಾಗದಲ್ಲೆಲ್ಲ ಇನ್ನೂ ಕೂಡ ಬೋರ್ಡುಗಳನ್ನು ಬದಲಾವಣೆ ಮಾಡಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಒಂದು ಭಾಗದಲ್ಲಿ ಈಗ ರೆಸ್ಟೋರೆಂಟ್ ಅನ್ನುವಂಥದ್ದು ಕೂಡ ಇದೆ. ಆ ಭಾಗದಲ್ಲಿ ಕೂಡ ಕನ್ನಡವನ್ನು ಕಡಿಮೆ ಪ್ರಮಾಣದಲ್ಲಿ ಅಂದರೆ ಕನ್ನಡದ ಆ ಒಂದು ಪ್ರಮಾಣ ಅಕ್ಷರಗಳ ಪ್ರಮಾಣ ಏನಿದೆ ಅದು ಸಣ್ಣ ಪ್ರಮಾಣದಲ್ಲಿದೆ. ಆಂಗ್ಲ ಪದಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಬೋರ್ಡನ್ನು ಹಾಕಿದ್ದಾರೆ. ಅದರ ಪಕ್ಕದಲ್ಲಿರುವಂಥ ಮತ್ತೊಂದು ವಾಣಿಜ್ಯೋದ್ಯಮ ಮಳಿಗೆ ಕೂಡ ಆಂಗ್ಲ ಪದದಲ್ಲೇ ಇದೆ. ಸೊ ಗಾಂಧಿನಗರದ ಭಾಗದಲ್ಲಿ ಇನ್ನೂ ಕೂಡ ಈ ಒಂದು ನಾಮಫಲಕಗಳನ್ನು ಇನ್ನೂ ಕೂಡ ಬದಲಾವಣೆ ಮಾಡಲಿಲ್ಲ. ಈ ಹಿಂದೆ ಯಾವ ನಾಮಫಲಕಗಳಿದ್ದು ಅದೇ ನಾಮಫಲಕಗಳು ಈಗಲೂ ಕೂಡ ಇದ್ದಾವೆ. ಸೊ 60% ಕನ್ನಡ ಕಡ್ಡಾಯ ಬಳಕೆ ಅನ್ನುವಂತಹ ಬಳಕೆ ಮಾಡುವಂತಹ ಆ ಒಂದು ಬೋರ್ಡ್ಗಳೇನಿದ್ದಾವೆ ಆ ಬೋರ್ಡ್ಗಳನ್ನು ಇನ್ನೂ ಕೂಡ ಅಳವಡಿಕೆ ಮಾಡಲಿಲ್ಲ. ಈ ಹಿಂದೆ ಇರುವಂತಹ ನಾಮಫಲಕಗಳನ್ನೇ ಈಗಲೂ ಕೂಡ ಹಾಕ್ಕೊಂಡು ವಾಣಿಜ್ಯೋದ್ಯಮ ಮಳಿಗೆ ಮಾಲೀಕರು ಕೂಡ ಈ ಹಿಂದಿನ ಬೋರ್ಡ್ಗಳನ್ನೇ ಹಾಕ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.